ಜುಲೈ ತಿಂಗಳು 2026ನೇ ಸಿಂಹರಾಶಿ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ. ಈ ಸಿಂಹರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ವರ್ಷ ವಿಶೇಷವಾದಂಥ ಧನಲಾಭದ ಜೊತೆಗೆ ಉದ್ಯೋಗ ಪ್ರಾಪ್ತಿ ಕೂಡ ತುಂಬ ಚೆನ್ನಾಗಾಗುವಂಥ ಯೋಗ ಇದೆ. ಕಾರಣ ಅಂದರೆ ಕರ್ಮಭಾವದಲ್ಲಿರ್ತಕ್ಕಂಥ ಕುಜ ಇವರಿಗೆ ಧನಲಾಭವನ್ನು ಕೊಡತಕ್ಕಂಥ ಕಾರ್ಯದ ಜೊತೆಗೆ ಉದ್ಯೋಗವನ್ನು ಪ್ರಾಪ್ತಿ. ಯಾಕಂದರೆ ಧನ ಬೇಕು ಅಂದರೆ ಉದ್ಯೋಗ ಮಾಡಬೇಕು. ಹಾಗಾಗಿ ಆ ಉದ್ಯೋಗದಲ್ಲಿ ಉನ್ನತವಾದ ಸ್ಥಾನಕ್ಕೆ ತಲುಪುವಂಥ ಯೋಗ ಇದೆ. ಹಾಗೆ ವ್ಯಾಪಾರಿ ವರ್ಗದಲ್ಲಿದ್ದಂಥವರಿಗೆ ಸ್ವಲ್ಪ ರಾಹು ಅನಾವಶ್ಯಕವಾದಂಥ ಸಮಸ್ಯೆಗಳು ನಿರ್ಮಾಣ ಮಾಡ್ತಾನೆ. ಯಾರು ಪಾರ್ಟ್ನರ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದರು ಆ ಕ್ಷೇತ್ರದಲ್ಲಿ ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಹೇಳ್ಬೋದು. ಶಿಕ್ಷಣ ವರ್ಗದಲ್ಲಿರ್ತಕ್ಕಂಥವರಿಗೆ ಶಿಕ್ಷಣಾಧಿಪತಿ ಗುರು ಬಂದುಬಿಟ್ಟು ವ್ಯಯದಲ್ಲಿ ಹೋಗಿದ್ದಾನೆ. ಖಂಡಿತವಾಗಿ ವಿದ್ಯಾಭ್ಯಾಸ ಮಾಡಬೇಕು, ಶಿಕ್ಷಣ ಕಲಿಬೇಕು, ಇನ್ನು ಹೆಚ್ಚಿನ ಒಂದು ಪದವಿಯನ್ನು ಪಡಿಬೇಕು ಅನ್ನುವಂಥ ಏನು ಉದ್ದೇಶ ಹೊಂದಿದ್ದೀರೋ ಖಂಡಿತ ಗುರು ನಿಮಗೆ ವ್ಯಯನಾಗಿದ್ದರೂ ಸಹ ಉಚ್ಚನಾಗಿದ್ದಾನೆ. ಹಾಗಾಗಿ ಉತ್ತಮವಾದ ಫಲವನ್ನು ಕೊಡ್ತಾನೆ ಈ ಮಾಸದಲ್ಲಿ. ಹಾಗೆ ಈ ಸಿಂಹರಾಶಿಯವರಿಗೆ ಅಷ್ಟಮಕ್ಕೆ ಸ್ವಲ್ಪ ಶನಿ ಅನಾರೋಗ್ಯದ ದೋಷ ಮತ್ತು ಶತ್ರುಗಳ ಕಾಟ ಈ ಮಾಸದಲ್ಲಿ ನಿಮಗಿರುತ್ತೆ. ಅನಾವಶ್ಯಕವಾಗಿ ಕೆಟ್ಟ ಸ್ವಪ್ನಾದಿ ಬಾಧೆಗಳನ್ನು ನೀವು ಅನುಭವಿಸುವಂಥ ಯೋಗ ಇದೆ. ಹಾಗಾಗಿ ಆರೋಗ್ಯದಲ್ಲಿ ತೊಂದರೆ, ಜೊತೆಗೆ ಸಂಸಾರದಲ್ಲಿ, ಕುಟುಂಬದಲ್ಲಿ ಅಂದರೆ ನಿಮ್ಮ ದಾಂಪತ್ಯದಲ್ಲಿ ಕೂಡ ಸ್ವಲ್ಪ ಅನಾವಶ್ಯಕವಾದಂಥ ಕಲಹಗಳು ನಡೆಯುವಂಥದ್ದಾಗುತ್ತೆ. 16ನೇ ತಾರೀಕಿಗೆ ವಿಶೇಷವಾದ ತೊಂದರೆಗಳನ್ನು ಅನುಭವಿಸ್ತೀರಿ ಸಂಕ್ರಾಂತಿಯ ಕಾಲಕ್ಕೆ. ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಸಿಂಹರಾಶಿಯವರು. ಹಾಗೆಯೇ ನಿಮ್ಮ ದಾಂಪತ್ಯದ ವಿಷಯಗಳು ಬಂದಾಗ ಪತಿ ಪತ್ನಿಯಲ್ಲಿ ಮಧ್ಯದಲ್ಲಿ ಇರತಕ್ಕಂಥ ಭೇದ 2-3 ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅನಾವಶ್ಯಕವಾದ ಅನುಮಾನ ಅಥವಾ ಅನಾರೋಗ್ಯದಿಂದ ದೂರ ಪಡುವಂಥದ್ದು ಅಂದರೆ ವಿರಹ ಅನ್ನುವಂಥಕ್ಕಂಥದ್ದು ಅನುಭವಿಸುವಂಥ ಯೋಗ ಇದೆ ಅಂತ ಈ ಜಾತಕದಲ್ಲಿ ಅನ್ನಿಸ್ತಾ ಇದೆ. ಜೊತೆಗೆ ಈ ಪ್ರೇಮ ಮಾಡೋರಿಗೆ ಮಾತ್ರ ಈ ಮಾಸದಲ್ಲಿ ಅಷ್ಟೊಂದು ಬಲಾಬಲ ಇರೋದಿಲ್ಲ. ಯಾಕಂದರೆ ಹಣದಗೋಸ್ಕರ ಪ್ರೀತಿ ಮಾಡೋರು ಬೇರೆ, ಪ್ರೀತಿಗೋಸ್ಕರ ಪ್ರೀತಿ ಮಾಡೋರು ಬೇರೆ ಆಗ್ತಾರೆ. ಇಲ್ಲಿ ಹಣ ಅಥವಾ ಸ್ವಾರ್ಥಗೋಸ್ಕರ ಪ್ರೀತಿ ಮಾಡ್ತಕ್ಕಂಥ ಜನ ಇದ್ದಾರೆ. ಹಾಗಾಗಿ ಸಿಂಹರಾಶಿಯವರು ಪ್ರೀತಿ ವಿಷಯದಿಂದ ದೂರ ಇರಿ ಅಂತ ಹೇಳ್ಬೋದು. ಹಾಗೆ ಕೇತುವಿನಿಂದ ನಿಮಗೆ ಶಾರೀರಿಕ ಮತ್ತು ಸಹೇಟಿಕ ಅಂತಕ್ಕಂಥ ಸ್ವಲ್ಪ ದೋಷ ಬರುತ್ತೆ. ಹಾಗಾಗಿ ವೈದ್ಯರನ್ನು ನೀವು ಕಂಡುಬಿಟ್ಟು ಅವರಿಂದ ನೀವು ಉತ್ತಮವಾದಂಥ ಸಲಹೆಯನ್ನು ಪಡೆದುಕೊಳ್ಳೋದ್ರಿಂದ ಕೂಡ ನಿಮ್ಮ ಮೈಗ್ರೇನ್ ಅಥವಾ ದೋಷಗಳಿಂದ ಮುಕ್ತರಾಗ್ತೀರಿ, ತಲೆನೋವಿಂದ ಭಾರದಿಂದ ಮುಕ್ತರಾಗ್ತೀರಿ ಅಂತ ಹೇಳ್ಬೋದು. ಹೆಣ್ಣು ಮಕ್ಕಳು ಸ್ವಲ್ಪ ಈ ಋತು ಚಕ್ರದಲ್ಲಿರ್ತಕ್ಕಂಥ ದೋಷಗಳಿಗೆ ಒಳಗಾಗ್ತೀರಾ. ಹಾಗಾಗಿ ಅತಿಯಾದಂಥ ಮಾನಸಿಕ ಒತ್ತಡದಿಂದಾಗಿ ಈ ಋತುಚಕ್ರ ದೋಷ ಆಗಬಹುದು. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ಸಿಂಹರಾಶಿಯವರ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ.